ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಬ್ಲಾಗ್ ಏನು ಸ್ಪೆಷಲಪ್ಪ ಅಂತಂದ್ರೆ, ಇವರು ಅಂಟಿ ನಮ್ಮ ಪರಿಚಯದವ್ರು ಆಗಬೇಕು. ಮದುವೆ ಫಂಕ್ಷನ್ ಐತಿ ಇವ್ರ ಮನೆ ಒಳಗೆ. ಮದುವೆ 100 ಬುತ್ರೊಟ್ಟಿ ತೊಗೊಂಡು ಹೋಗಾರದಾರ ಇವತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಬ ಅಂತೇಳಿ ಕರೆದ್ರು. ಸೊ ಬರೀ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತಾ ಏನು, ಏನೇನೆಲ್ಲ ಸಂಪ್ರದಾಯ ಇರ್ತೈತಿ. ಆ್ಯಂಡ್ ಇದು ಜೈನರ ಮದುವೆದು ಸಂಪ್ರದಾಯ ಆಗಿರ್ತೈತಿ ನೋಡ್ರಿ. ಸೊ ಇವ್ರ ಮನೆ ಒಳಗೆ ಯಾವ ರೀತಿ ಎಲ್ಲ ಮದುವೆ ಫಂಕ್ಷನ್ ಮಾಡ್ತಾರೆ ಅಂತಂದು ಕಂಪ್ಲೀಟ್ ಬ್ಲಾಗ್ 1 by 1 ಬರ್ತಾವೆ. ಇನ್ನೂ ಒಂದು ವಾರ ಐತಲ್ರಿ ಅಂತೆ, 19 ತಾರೀಕು. ಇನ್ನು ಮದುವಿನ 1 ವಾರ ಐತೆ ನೋಡ್ರಿ. ಸೊ ಇವತ್ತು 100 ಬುತ್ರೊಟ್ಟಿ ಒಯ್ಯಾಕಂತಾರ ಕಾರ್ಯಕ್ರಮ. ಸೊ ಇವತ್ತಿಂದ ಸ್ಟಾರ್ಟ್ ಅಂತ ಕಾರ್ಯಕ್ರಮ. ಸೊ ಹಾಗಾಗಿ ಬ್ಲಾಗ್ ನಾ ಹೆಂಗಿದ್ರು ಯೂಟ್ಯೂಬ್ ಮಾಡ್ತೀನಿ ಅಂತ ಅಂಟಿಗೆ ಗೊತ್ತೈತಿ. ಸೊ ಹಾಗಾಗಿ ಮಾಡಕ್ಕಂತ ಬಂದೆ ಕರೆದಾರ. ಬರೀ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ಅಂತ. ಜೈನರ ಮಂದಿ ಒಳಗೆ ಯಾವ ರೀತಿ ಮದುವೆ ಸಂಪ್ರದಾಯ ಎಲ್ಲ ಇರ್ತೈತಿ ಹಂಗೆ ಏನು ಅಂತಂದು ಡೀಟೇಲಾಗಿ ಶೇರ್ ಮಾಡ್ತೀನಿ. ಬ್ಲಾಗ್ನ ಎಂಡ್ ತನಕ ನೋಡಿರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಾಂ ಹೇಳ್ರಿ ನಮ್ಮ ವ್ಯೂವರ್ಸ್ಗೆ. ಸೊ ಈಗೆಲ್ಲ 100 ಬುತ್ರೊಟ್ಟಿ ಎಲ್ಲ ಮಾಡಿಕೊಂಡು ಈಗ ಎಲ್ಲಿ ಹೊಂಟೀರಿ? ಮಾವನ ಮನೆಗೆ ಹೊಂಟೀರಿ? ಮಾವನ ಮಗನ ಮದ್ವೆ ಐತಿ. ಮದ್ವೆ ಸಲುವಾಗಿ ಎಲ್ಲ ಹೆಣ್ಮಕ್ಳು ಬುತ್ರೊಟ್ಟಿ ತಗೊಂಡು 100 ಬುತ್ರೊಟ್ಟಿ ತಗೊಂಡು ಎಲ್ಲಾರು ಕೂಡಿ ನಮ್ಮ ಮನೆಗೆ ಬರಾಕತ್ತಾರ ನಮ್ಮ ಬೀಗರು. ಅದಕ್ಕೆ ನಾವು ಖುಷಿಯಿಂದ ಇವತ್ತೆಲ್ಲಾರು ಜಲ್ದಿ ನಾಷ್ಟ ಇಷ್ಟ ಮಾಡಿ ರೆಡಿ ಆಗಿ ನಿಂತಿದ್ದಾರು. ಇನ್ ಬೀಗರ್ನ ಕರ್ಕೊಂಡು ಎಲ್ಲಾರು ಕೂತು ಊಟ ಮಾಡೋದು. ಬುತ್ರೊಟ್ಟಿ ಎಲ್ಲ ಒಂದು ಸ್ವಲ್ಪ ಓಣಿ ಒಳಗೆ ಎಲ್ಲರಿಗೂ ಮನೆಗೆ ನಾವು ರೊಟ್ಟಿ ಬುತ್ತಿ ಬಾಳೆಹಣ್ಣು ಶಿವಿ ಎಲ್ಲ ಈ ರೀತಿ ಮನೆಗೆ ಸ್ವಲ್ಪ ಹಚ್ಚಿ ಒಂದು 4 ಮಂದಿಗೆ ಓಣ್ಯಾಗ ಊಟಕ್ಕೆ ಕರೆದ ಊಟಕ್ಕೆ ಹಾಕ್ತೇವು. ಮದ್ವೆ ಇವತ್ತಿಂದ ನಮ್ಮದು 19 ತಾರೀಕು ತನಕ ಎಲ್ಲ ಕಾರ್ಯಕ್ರಮಗಳು ನಮಗೆ ಚಾಲೂನ ಆಗ್ತಾವು. ಇವತ್ತಾಗಿನ ಮತ್ತೆ 1 ವಾರ ಮಟ್ಟ ಏನಿಲ್ಲ ಮತ್ತೆ ಇವತ್ತಿಂದ ಅಂತಂದ್ರೆ ನಾವೀಗ ಚಲೋ ದೂರ ನೋಡ್ಕೇಶನ್ ಬುತ್ರೊಟ್ಟಿ ಹೆಣ್ಮಕ್ಳು ಅಂತಂದ್ರ ಬೀಗರು ಒಂದಿಸ್ತಾರ, ಆ ಬೀಗರು ಒಂದಿಸ್ತಾರ, ಈ ಬೀಗರು ಒಂದಿಸ್ತಾರ. ಆಮೇಲೆ ನಮ್ಮ ತಾಯಿ ಮನೆಯವರು ತರ್ತಿರ್ತಾರ. ಮತ್ತ ನಮ್ಮ ಮದುಮಗನ ಸಾದ್ರ ಮಾವನ ಮನೆಯಿಂದ ಬರ್ತೈತಿ. ಆದ್ರ ನಮ್ಮ ಹೆಣ್ಮಕ್ಳು ನಮ್ಮ ಬಳಗ ಭಾಳ ಐತಿ ಅಂತ ಹೇಳಿ ಎಲ್ಲಾರು ಕೂಡಿಕೆಸಿಂದ ನಾವು ಒಬ್ರೊಂದು ಮಾಡ್ಕೊಂಡು ಅಷ್ಟು ಮಂದಿ ಬಳಗ ಎಲ್ಲ ಸೇರ್ಕೊಂಡು ಊಟ ಮಾಡ್ಕೊಂಡು ನಮ್ಮ ತವ್ರ ಮನೆಗೆ ಹೆಣ್ಮಕ್ಳ ಬುತ್ರೊಟ್ಟಿ ಅಂತ ಹೇಳಿ ನಾವು ತಗೊಂಡು ಖುಷಿಯಿಂದ ಎಲ್ಲಾರು ಹೊಂಟಿದ್ದೇವೆ ಇವತ್ತು. ಸೊ ಬರ್ರಿ ಈಗ ಬುತ್ರೊಟ್ಟಿ ತಗೊಂಡು ಈಗ ಮಾವನ ಮನೆಗೆ ಹೊಂಟಾರ. ಬರ್ರಿ ಎಲ್ಲಾರು. ಸೊ ನೋಡ್ರಿ ಈಗ ಮಾವನ ಮನೆಗೆ ಬುತ್ರೊಟ್ಟಿ ತಗೊಂಡು ಬರಾಕಂತಾರ. ಸೊ ಇದ ನೋಡ್ರಿ ಮನೆ, ಮಾವನ ಮನೆ ಎಲ್ಲ ರೆಡಿ ಆಗ್ಯಾರ. ಆರತಿ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಾರ. ಸೊ ಬುತ್ರೊಟ್ಟಿ ತೊಗೊಂಡು ಬಂದಾರ. ಈಗೆಲ್ಲ ಕಾಲು ತೊಳೆದು ಆರತಿ ಮಾಡ್ತಾರೆ ನೋಡ್ರಿ. ಇದೇನ್ರಿ ಇದು ಕೈಯಾಗಿ ಹಿಡ್ಕೊಂಡಿರಲ್ರಿ ಆಂಟಿ? ಬುತ್ರೊಟ್ಟಿ ಬೀಗ ಅದು ಯಾರೋ ನಮ್ಮ ಮದುವೆ ಬುತ್ರೊಟ್ಟಿ ತಂದ್ರ ಅವ್ನ ನಿವಾಳಿಸ್ತಾ ತೆಗೆದ ಆರತಿ ಮಾಡಿ ಅವ್ರು ಬಂದ ಬೀಗರ್ನ ಮತ್ತೆ ಬುತ್ರೊಟ್ಟಿ ಒಳಗಡೆ ತಗೋತೇವು. ಅಷ್ಟು ತನಕ ನಾವು ಒಳಗೆ ತಗೋಂಗಿಲ್ಲ. ಅದನ್ನ ನಿವಾಳ್ಸಕನ್ರಿ? ನಿವಾಳ್ಸಕ್ಕೆ. ಬರೀ ಬೀಗ್ರ ಆರಾಮದೇವ್ರ ಎಲ್ಲಾರು ಬರ್ರಿ ಎಲ್ಲಾರು ಸಾವಕಾಶ ಬಲಗಾಲಿಟ್ಟು ಒಳಗೆ ಬರ್ರಿ. ನಮ್ಮ ಮನ್ಯಾಗ ಬರ್ರಿ. ಬುಟ್ಟಿ ಬೇಕಾರೆ ತಗೋ. ಇದೇನು ಈಗ ಮದುಮಗಳ ಕಡೆದನ ಮದುಮಗನ ಕಡೆ ಇದ್ರಿ? ಇದು ಮದುಮಗನ ಕಡೆ ಇದ್ರಿ? ಇದು ಮದುಮಗನ ಮನೆ ರೀ? ಇದು ಕೆಲ್ಸಕ್ಕೆ ಹೋಗ್ಯಾರ್ರಿ.
ಹಾಂ ನೋಡ್ರಿ ಮನೆಗೆ ಬಂದು ಬೀಗರುಗಳಿಗೆ ಮೊದಲ ಸಕ್ರೆ ಕೊಡಕ್ಕಂತಾರ. ಬುತ್ತಿ ತೊಗೊಂಡು ಬಂದಿದ್ದ ಮತ್ತು ಈಗ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಕ್ಕಂತಾರೆ ನೋಡ್ರಿ. ಸೊ ಇಷ್ಟೊಂದು ವೆರೈಟಿ ಮಾಡ್ಕೊಂಡು ಬಂದಾರ ಅಡ್ಗೆ. ಹಾಂ ಕರೆಂಟ್ ಒಂದು ಆರ್ಡ್ರಿ. ಮತ್ತೊಂದು ಡಬ್ಬಿ ಮಾಡಿ ಮಾನ್ಕಾಯಿ ಬುಟ್ಟಿಗೆ ಮಾಡ 5 ದೊಡ್ಡ ಡಬ್ಬಿ ಒಂದು ಬಾಯಿ ತೆಗಿಕ್ರೆ ಇಬ್ರು ಕೂಡ ಆ ಕಡೆ ಒಬ್ರು ಗಂಟು ಬೇಕು. ಈ ಕಡೆ ನೋಡಿ ಅಲ್ಲ ಕಣ್ ಕಡೆ ನೋಡಿ. ಅದನ್ನ ಬಾಯಿ ತೆಗಿ ಎರಡು ಕೈಲಿ ತೆಗಿ. ಚಪ್ಪಾಳೆ ಎಲ್ಲಾರದು ಎಷ್ಟು ಖುಷಿಯಿಂದ ಎಲ್ಲಾರು ಅಕ್ಕ ತಂಗಿಯರ ಸ್ವಾದರ ಸ್ವಸ್ಥೆಯರ ಕೂಡಿಕೆಸಿಂದ ಅಡಿಗೆ ಮಾಡ್ಕೊಂಡು ಎಲ್ಲಾರಿಗೂ ಅಂತಮ್ರಿಗೆ ಬುತ್ತಿ ಮಾಡ್ಕೊಂಡ್ ಬಂದಾರ. ಎಲ್ಲ ಕೂಡ್ ಮಾಡ್ಕೊಂಡ್ ಹೆಂಗ್ ಬಂದಾರ ನೋಡ. ಅವ್ರ ಅಜ್ಜಿಗಳು ಅದಾರು, ಮಾಮಿಗಳಿಗೆ ಮಾಮಗಳಿಗೆ ಎಲ್ಲಾರು ಕೂಡಿಕೆಸಿಂದ ಊಟ ಮಾಡಿಸಿ ಬುದ್ಧ ರೊಟ್ಟಿ ತಗೊಂಡು ಇಷ್ಟು ಜನ ಹೆಣ್ಮಕ್ಳ್ರಿ ಬುತ್ತ ರೊಟ್ಟಿ ಮಾಡ್ಕೊಂಡ್ ಬಂದಾರ. ಹಾಂ ಹಾಂ ಏನೇನು ಮಾಡ್ಕೊಂಡ್ ಬಂದಿರಿ? ಮಾವಿನಣ್ಣು ತಂದೇವ್ರಿ, ರೊಟ್ಟಿ ತಂದೇವು, ಬುತ್ತಿ ತಂದೇವು, ಉಂಡಿ ತಂದೇವ್ರಿ, ಮತ್ತು ಆಯಾರ್ ತಂದೇವ್ರಿ, ಎಲ್ಲರೂ ಕೂಡಿ ಮೈಸೂರು ಪಾಕ್ ಎಲ್ಲರೂ ಸ್ವೀಟ್, ಈ ಬದ್ನೆಕಾಯಿ ಎಣ್ಗಾಯಿ, ಮೈಸೂರು ಪಾಕ, ಇದೇನ್ರಿ ಪಿಂಡಿ, ಇವು ಚಟ್ನಿ ಪುಡಿಗಳು, ಇವು ಬುಂದೆ ಉಂಡಿ, ಶೇಂಗಾ ಚಟ್ನಿ, ಚಪಾತಿ, ರೊಟ್ಟಿ, ಆಯಾರ್ರಿ ಇದು. ಹಾಂ ಹಾಂ ಮದುಮಗನ ತಾಯಿ ತಂದಿಗೆ ಆಯಾರ ತಂದ, ಮದುಮಗನ್ ತಂದೆ ತಾಯಿ ಆಯಾರ್ ತಗೊಂಬಂದೈತ್ರಿ. ಹಾಂ 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 ತಗೊಂಡಿನ್ರಿ ಯಾರ್ರಿ ಹುಡುಗನ ಅಜ್ಜಿಗಳ್ರಿ? ಹಾಂ ಹಾಂ ಬರೀ ಕಳ್ಸ ನಂದ ನೀವು ಸುಂತಾಕಾಯಿ ಇಬ್ರು ಕರ್ಕೊಂಡು ನೋಡ್ರಿ ಕಡೆ ಇಲ್ಲದೇನ್ರಿ ಎಲ್ಲಾರು ನಿಂದ್ರೆ ಇನ್ನೊಂದು ಚೂರು ಈ ಆಂಟಿ ಈ ಕಡೆ ಬರ್ರಿ, ಎಲ್ಲರೂ ಕವರ್ ಆಗ್ತೀರ ನೀವು ಸರಿ ರೀ. ಹಾಂ ಹಾಂ ನೀ ಅವಿ ಇನ್ನೊಂದು ಸ್ವಲ್ಪ ನಿಮ್ಮ ಮುಂದೆ. ಹಾಂ ಈ ಇದಕ್ಕ ಹಾಂ ಅದೇನು ನಾವೆಲ್ಲ ಜೇನುಗೂಡು ಹಾಡಿರ್ಲೆ ಒಂದ್ 2 ಗುಡಿ ಯಾವ್ದಾವ್ ಹಾಂ ಹಾಡ ಕುಣಿಸ್ಬಿಡೋದು
ಈಗ ಹಣ್ಣವ ಹಣ್ಣು ಮಾವಿನಣ್ಣು ಬಾಳೆಹಣ್ಣು ಅಂತೇಳಿ ನಮ್ಮ ಮನೆಗೆ ಈಗ ಮದುವೆ ಸಲ ಗುದ್ರೋಟಿ ಅಂತೆಲ್ಲ ಹೆಣ್ಮಕ್ಳು ಮಕ್ಕಳು ತೊಗೊಂಡು ಬಂದಾಗ ಈಗೆಲ್ಲ ನಾವು ಗಂಡು ಪೂಜಾ ಮಾಡಿ ಆರತಿ ಮಾಡಿ ಗಂಡು ಬೀಜದನ್ನ ದೇವರಿಗೆ ನೈವೇದ್ಯ ನೈವೇದ್ಯ ಅಂತ ಹೇಳಿ ನಾವು ಚರು ಅಂತ ಹೇಳಿ ಇರ್ತೇವು ನಮ್ಮ ಜೈನರು ಮನೆಗೆ ನಾವು ನೈವೇದ್ಯ ಎಡೆ ಅನ್ನಂಗಿಲ್ಲ ಚರು ಅಂತ ಹೇಳ್ತೇವು. ಏನಂತೀರಿ? ಚರು ಚರು ಅಂತೀರಿ? ನಾವು ಚರು ಅಂತ ನೋಡು ಜೈನರ ಮಂದಿ ಒಳಗ ಎಡಿ ಕೊಡೋದು ಅಂತ ನೀವೆಲ್ಲ ಎಡಿ ಕೊಡೋದು ಅಂತೇವ್ರಿ, ನೈವೇದ್ಯ ಅಂತೀವಿ, ಎಡಿ ಕೊಡೋದು ಅಂತೇವಿ, ನೀವು ಚರು ಅಂತೀರಿ? ಚರು ಅಂತ ಜೈನರ ಮಂದಿ ಒಳಗ ಚರು ಅಂತಾರ ಅಂತ್ರಿ. ಮ್ಯಾಗ ಅದನ್ನೆಲ್ಲ ಏನೇನ ರೊಟ್ಟಿ ಜನ ತಂದಿರ್ತಾರ ಆಮೇಲೆ ಬಾವಿಗೆ ಒಂದು ಮಾವಿಗೆ ಅಂತ ಹೇಳಿ ಹಂದಿರ ಬುದ್ರೋಟಿ ಅಂತ ಹೇಳಿ ಹೊರಗೆ ಬಾಗ್ಲಿಗೆ ಒಂದು ಬುದ್ರೋಟಿ ಇರ್ತೈತಿ. ಬಾಗ್ಲಿಗ್ರಿ? ಅದು ನಮ್ಮ ಸಂಪ್ರದಾಯ ಪ್ರಕಾರ ಅದನ್ನು ಹೊರಗಡೆ ಒಂದು ಫಸ್ಟ್ ಒಳಗಡೆ ಜಗಲಿಗೆ ಇಡೋದು, ಆಮೇಲೆ ಹೊರಗಡೆ ಒಂದು ಬುದ್ರೋಟಿ ಹಂದಿರ ಬುದ್ರೋಟಿ ಅಂತ ಹೇಳಿ ಬಾವಿಗೆ ಅದು ಹಂದಿರಕ್ಕೂ ಹಾಕಂತೀವಿ. ಆಮೇಲೆ ಒಂದು 5 ಈಗ ಬುದ್ರೋಟಿ ಬರೋದು, ಆಮೇಲೆ ಅಂತಾಂಬರ್ನು ಆಜು ಬಾಜು ಮಂದಿಗೆ ಕರ್ಕೊಂಡ ಊಟ ಮಾಡಿ ಊಟ ಮಾಡಿಸ್ತೀವಿ. ಅದು ಈ ಎಲಿ ಮ್ಯಾಗೇನು ಹತ್ತಕಂತೀರಲ್ರಿ, ಅದು ಬಾಗಿಲು ಮುಂದೆ ಇಡ್ತೀರನ್ರಿ? ಬಾವಿ ರೀ? ಒಮ್ಮೆ ಬಾಗ್ಲು ಅನ್ನಕಂತೀರಿ, ಒಮ್ಮೆ ಬಾವಿ ಬಾವಿಗೆ ಬಾವಿ ಮುಂದೆ ಬಾವಿಗೆ ನೈವೇದ್ಯ ಮಾಡ್ತಾರ. ಇಲ್ಲೇ ಐತ್ರಿ ಮನ್ಯಾಗ. ಬಾಮ ಯಾರದಾರ ಹೊರಗ ಹೊರಗಿಲ್ಲ ಒಂದಿಬ್ರು ಅದಾರ್ರಿ. ಏ ಅವ್ವ ಪ್ರಿಯಾಂಕಾ ನೀವು ಕುಂಡ್ರಲ್ಲ ಅವನ ಬರ್ರಿ ಊಟ ಮಾಡೋಣ ಪಾರ್ವತಿ ನೀವು. ಹಾಂ ಮಾಡ್ತೇನ್ರಿ, ನೀವು ಮಾಡ್ರಿ. ಎಲ್ಲಾರು ಬೀದಿ ಪತ್ರೋಟಿ ತಗೊಂಡ್ಬಂದಾರ, ಎಲ್ಲಾರು ಮದುವೆ ಮನೆ ಇದು
ಹಾಂ 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 ಊಟ ಮಾಡ್ರಿ ಬರೀ ಫ್ರೆಂಡ್ಸ್ ಊಟ ಮಾಡೋಣಂತ. ಎಲ್ಲರದು ಊಟ ಆತ್ ನೋಡ್ರಿ. ಊಟ ಮಾಡಕತ್ತಿದಾರ. ಇದು 2ನೇ ಪಂಕ್ತಿ. ಈಗ ಒಂದು ಪಂಕ್ತಿ ಆತ್ರಿ. ಇನ್ನೂ ಸ್ವಲ್ಪ ಮಂದಿ ಅಡುಗೆ ಮನೆ ಕುಂತು ಉಣ್ಣಾಕಂತಾರ. ಯಾರು ಹುಡುಗನಪ್ಪ ರೀ ಇವರು ಫೋನ್ ಮಾತಾಡಕಂತಾರ. ಹುಡುಗನ ಇನ್ನೂ ತೋರಿಸಿಲ್ಲಲ್ರಿ. ಡ್ಯೂಟಿ ಹೋಗ್ಯಾನ. ಹಾಂ ಹಾಂ ಏನು ಡ್ಯೂಟಿ ಮಾಡ್ತಾರ್ರಿ? ಬ್ಯಾಂಕಿನ ಡ್ಯೂಟಿ ಮಾಡ್ತಾರೆ. ಊಟ ಆಯ್ತು ನೋಡ್ರಿ, ಮಸ್ತ್ ಇತ್ತು ಊಟ ಅಂಕರ. ಲಾಸ್ಟ್ ಟೈಮ್ನು ಬುತ್ರೊಟ್ಟಿ ತೊಗೊಂಡು ಹೋಗ್ಯಾರ ಅಂತ. ಹುಡುಗನ ಕಡೆಯಿಂದ ಹುಡುಗಿ ಮನೆಗೆ ಬುತ್ರೊಟ್ಟಿ, ಹುಡುಗಿ ಕಡೆಯಿಂದ ಹುಡುಗನ ಮನೆಗೆ ಬುತ್ರೊಟ್ಟಿ. ಇವ್ರ ಕಡೆ ಅಂಕರ್ ಒಟ್ಟು ಬುತ್ರೊಟ್ಟಿ ಒಯ್ಯೋದ ಸಂಪ್ರದಾಯ. ರಿಲೇಷನ್ಸು ಮದುವೆ ಆಗೋ ಮಟ್ಟ ರಿಲೇಷನ್ಸ್ ಬರ್ತಾರೆ. ಮದುವೆ ಆಗಿಂದ ಮತ್ತು ಹುಡುಗಿ ಮನೆಯವರು ಗಂಡನ ಮನೆಗೆ ಬುತ್ರೊಟ್ಟಿ ತಗೊಂಡ್ಬರ್ತಾರೆ. ಆಮೇಲೆ ನಮ್ಮ ಮನೆಯಿಂದ ಒಂದ್ಸಲ ಹುಡುಗಿ ಮನೆಗೇನು ನಾವು ಕಟ್ಟಿ ಕೊಡ್ತೇವೆ ಬುತ್ರೊಟ್ಟಿ. ನಮ್ಮ ಕಡೆ ಹೆಂಗಂದ್ರೆ ಅಂಟಿ ಮದುವೆ ಆಗಿಂದ ಹುಡುಗನ ಕಡೆದವ್ರ ಹುಡುಗಿ ಮನೆಗೆ ಬುತ್ರೊಟ್ಟಿ ಒಯ್ತಾರ, ಮತ್ತು ಹುಡುಗಿ ಕಡೆದವ್ರ ಹುಡುಗನ ಮನೆಗೆ ಬುತ್ರೊಟ್ಟಿ ಒಯ್ತಾರ. ಇಷ್ಟ ರೀ ಎರಡ ಬರೀ. ನಮ್ಮ ಕಡೆ ಮದುವೆ ಆಗಿನ ಮತ್ತೆ ನಮ್ಮ ಕಡೆ ಮೊದಲಿಂದ ಮದುವೆ 1 ತಿಂಗಳು ಇರ್ತಾ ಬುತ್ರೊಟ್ಟಿ ಚಾಲು ನಮ್ಮ ಕಡೆ. ಒಟ್ಟು ರಿಲೇಷನ್ಸ್ಗಳು ತೊಗೊಂಬರ್ತಾರ್ರಿ. ಫಸ್ಟ್ ಹುಡುಗಿರ ಬುತ್ರೊಟ್ಟಿ, ಹೆಣ್ಮಕ್ಳು ಅಂದ್ರೆ ಮತ್ತೆ ಹಿಂಗೆ ಪರಿಚಯ ಇದ್ದವ್ರೆಲ್ಲ ತರ್ತಾರ. ಪರಿಚಯದವ್ರು ಯಾರು ನಮ್ಮ ರಿಲೇಷನ್ದವರು ಎಲ್ಲ ತರ್ತಾರ. ಯಾರು ಬೇಕಾದವ್ರೆಲ್ಲ ಫೋನ್ ಫೋಟೋ ಎಲ್ಲ ತಗೊಂಬಂದು ತೋರ್ಸ್ಯಾರ. 2 ಬುತ್ರೊಟ್ಟಿ ಎಷ್ಟು ಚಂದ ಡೆಕೋರೇಷನ್ ಬೇರೆ ಮಾಡ್ಯಾರ. ಮತ್ತ ಮದುಮಗಳು ಇವರ ನೋಡ್ರಿ, ಮದುಮಗಳು ಇವರ ನೋಡ್ರಿ ಮದುಮಗಳು. ಮದುಮಗ ಕೆಲ್ಸಕ್ಕೆ ಹೋಗ್ಯಾರ. ನೋಡ್ಬೇಕಂದ್ರ ಅಂಟಿ ಅದಾರ ನೋಡ್ರಿ, ಮದುಮಗ ತಕೊಂಡಾರ. ಫೋನು ಇದಾಗೈತಿ, ಸ್ವಲ್ಪ ಗ್ಲಾಸ್ ಹೊಡೆದೈತಿ. ಚಂದಾಗೈತಿ. ಎಷ್ಟು ಚಂದ ಲೈಟು ಫೋಟೋ ತೆಗೆದು ಪೂಜೆ ಅದು ಮಾಡ್ಯಾರ. ಚಂದ ಮಾಡ್ತಾರೆ ನೋಡ್ರಿ. ಇವ್ರ ಕಡೆ ಸಂಪ್ರದಾಯ ಭಾರಿ ಅದಾವ. ನನಗೂ ಇಂಟ್ರೆಸ್ಟ್ ಬರಾಕಂದ ನೋಡಕ್ಕೆ. ನಮ್ಮ ಕಡೆ ಎಲ್ಲ ಪದ್ಧತಿ ಸ್ವಲ್ಪ ವಿಡಿಯೋನು ಮಾಡಿರಲ್ರಿ, ಒಂದು ಚೂರು ವಿಡಿಯೋ ಮಾಡಿರಿ. ಬುತ್ರೊಟ್ಟಿ ಪೂಜೆ ಮಾಡಿ ಮತ್ತೆ ಬಿಚ್ಚಾಕಂತಾರ ನೋಡ್ರಿ. ಇದು ಹುಡುಗನ ಕಡೆಯಿಂದ ಹುಡುಗಿ ಮನೆಗೆ ಒಯ್ದಾರನ್ರಿ. ಚಂದ ಐತ್ರಿ. ಮತ್ತೆ ಹುಡುಗಿ ಕಡೆಯಿಂದನೂ ಹುಡುಗನ ಮನೆಗೆ ತಗೊಂಬಂದಾರ. ಅವ್ರ ಮಕ್ಳು ತಂದ ಬಳಕನ ಆಮೇಲೆ 2 ಸಲ ನಾವು ಫಸ್ಟ್ ಹುಡುಗಿ ಕಡೆಯಿಂದ ತಗೊಂಬರ್ತಾರ್ರಿ. ಆನಂತರ ಅವ್ರು ತಗೊಂಬಂದಿಂದ ಹುಡುಗನ ಕಡೆಯವರು, ಆಮೇಲೆ ನಾವು ಒಯ್ಯೋದು. ಇದು ಹುಡುಗನ ಕಡೆಯಿಂದ, ಇದು ಹುಡುಗನ ಕಡೆ ಇದ್ರಿ. ಇದು ಹುಡುಗಿ ಮನೆಯಿಂದ ಹುಡುಗನ ಮನೆಗೆ ಬಂತಿದ್ದು. ಹುಡುಗಿ ಮನೆಯಿಂದ ಇಲ್ಲಿ ನೋಡಿ ಹೆಸರು ಐತಿ. ಇದು ಹುಡುಗಿ ಮನೆ ಇದ್ರಿ. ಹುಡುಗಿ ಮನೆ ಬುತ್ರೊಟ್ಟಿ ಇದು. ನೋಡ್ರಿ, ಇದು ಹುಡುಗಿ ಮನೆ ಬುತ್ರೊಟ್ಟಿ ಅಂತ. ಅದು ಬೇರೆ ಮತ್ತೆ ಜೋಡಿ ಎಷ್ಟು ಚಂದ ಅಲಂಕಾರ ಬೇರೆ ಮಾಡ್ಯಾರ. ಚಂದ ಐತ್ ಬಿಡ್ರಿ ನಿಮ್ಮ ಕಡೆ ಸಂಪ್ರದಾಯ. ಇದೆಲ್ಲ ಬುತ್ರೊಟ್ಟಿ ತಂದಾರಿಗೆ. ಬಟ್ ನಮ್ಮ ಕಡೆ ಎಲ್ಲ ಇಷ್ಟೊಂದು ಮಾಡ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಇಷ್ಟು ಪೇಷನ್ಸೇ ಇರಂಗಿಲ್ಲ ನಮ್ಮ ಕಡೆ. ಯಾವಾಗ ಬಡ ಮಾಡಿ ಮುಗಿಸಿ ಎದ್ದೇನಂತಂದು ಆಡ್ಬಿಡು ಮಾಡಿ ಮುಗಿಸ್ಬಿಡ್ತಾರ. ನಮ್ಮ ಕಡೆ ಮದುವೆ 1 ತಿಂಗಳು ಇರ್ತಾ 1 ತಿಂಗಳು ಇರುತ್ತನ ಚಲೋ ಅಂತ ನೋಡ್ರಿ. ಇವ್ರ ಕಡೆ ಜನ ಭಾಳ ಇರ್ತಾರ. ಎಲ್ಲ ಚೆನ್ನಾಗಿ ಬುತ್ರೊಟ್ಟಿಗನ ಇಷ್ಟೊಂದು ಜನ ಬಂದಾರ. ಚಂದ ಐತಿ. ಫಸ್ಟು ಹುಡುಗಿ ಮನೆಯಿಂದ ಬುತ್ರೊಟ್ಟಿ ಎಕ್ಸ್ಚೇಂಜ್ ಮಾಡ್ಕೊಂತಾರ. ಆನಂತರ ರಿಲೇಷನ್ಗಳು ರಿಲೇಷನ್ದವರು, ಪರಿಚಯದವರು, ಹೆಣ್ಮಕ್ಳು. ನಮ್ಮ ಕಡೆ ಹಿಂಗದೆ ಯಾವಾಗ ಮಾಡ್ತಾರ ಗೊತ್ತನ ಅಂತಿ, ಕುಬಸ್ತೊಳಗೆ ಮಾಡ್ತಾರ ಅಂತಿ. ಹುಡುಗಿದು ಕುಬ್ಸ ಮಾಡಿಂದ ಅವಾಗ ಮಾಡ್ತಾರ. ಅದು ದೊಡ್ಡ ಕುಬ್ಸ ಮಾಡಿಂದ ಮಾಡ್ತಾರ. ಅವಾಗ ಹಿಂಗೆ ರಿಲೇಷನ್ಗಳೆಲ್ಲ ಮನೆಗೆ ಬಂದು ಕುಬ್ಸ ಮಾಡಿ ಹೋಗ್ತಾರ.
ನಮ್ಮ ಕಡೆ ಹೀಗಿದ್ದು ಸಂಪ್ರದಾಯ ಐತಿ. ಇದು ಇವ್ರ ಕಡೆ ಮದುವೆ ಒಳಗೆ ಐತಿ ನೋಡ್ರಿ. ಇವ್ರ ಏನಾಗ್ಬೇಕ್ರಿ? ಇವ್ರ ತಮ್ಮನ ಮದುಮಗನ ಸಾದ್ರತಿ ಈಕಿ ಸ್ವಲ್ಪ ಮಾತಾಡ್ಬೇಕ. ಮದುಮಗನ ಸ್ವಾದ್ರತೆ ಅಂತ ಇವೆಲ್ಲ ನಮ್ಮ ತಮ್ಮನ ಹೆಂಡ್ರು, ನಿಮ್ಮ ಕಡೆ ಅಣ್ಣನ ಮಕ್ಕಳು, ಅತ್ತಿಗೆಯರು, ನಮ್ಮ ಮಕ್ಕಳು, ನಮ್ಮ ಕಾಕುಗಳು, ನಮ್ಮ ಮಕ್ಕಳುಗಳು ಎಲ್ಲಾರು ನಮ್ಮ ಬಂಧು ಬಳಗ್ರು ಇದೆ. ಚಲೋ ಅಕ್ಕ ತಂಗಿ ಇವ್ರು ಇಬ್ರು ಕುಂತಾರ ಇಲ್ಲಿ. ಇಷ್ಟು ಮಂದಿ ಸೇರ್ಯಾರ ಇಲ್ಲಿ ಮದುವೆಗ್ರಿ. ಮದ್ವಿಗೆ ಭಾಳ ಜನ ಆಗ್ತೈತ್ರಿ. 1800 ಮಂದಿ ಆಗ್ತೈತೆ. 2000 ಜನ ಆಗ್ತೈತ್ರಿ ಮದ್ವಿಗೆ ಕಮ್ಮಿ ಅಂದ್ರೂ. ನಮ್ಮ ಅಕ್ಕಾರೆ ಅವರು ಬರ ಇಲ್ಲೇ ವಿಡಿಯೋದಾಗ ಬರ್ತೀವಿ ಪಾಪಟ್ಟ ಬಾ. ಯಾರೇ ನಿಮ್ಮ ಅಕ್ಕರ ಅಲ್ಲಿ ಕುಂತಾರ ಇವ್ರಿ? ಬಾರ ದೊಡ್ಡಕ್ಕೆ ಅವ್ರ ಅಕ್ಕ ಬಾರ ಇಲ್ಲೇ ಊಟ ಉಂಡು ಕುಂತಾರ ತಡ್ರಿ ಬರ್ತಾರ. ಬಾಳ ಫೋಟೋದಾಗ ಬರ್ತಿ. ಸ್ವಂತ ಅಕ್ರಿ? ಅಂದ್ರ ನಮ್ಮವಾರಿ ಅವ್ರವ್ವ ಅಕ್ಕ ತಂಗಿ ಕಾಸ. ಹಿಂಗ್ರಿ. ಅಜ್ಜಿ ಬರ್ತಾರಲ್ರಿ ಹಾಲಜ್ಜಿ. ಹಾಲಕ್ಕ ಹಾಲಕ್ಕ ಅವ್ರ ನಮ್ಮ ಮಮ್ಮಿರವ್ರ. ಹೌದ್ರಿ. ಇಲ್ಲಿ ಬಂದಾರ್ರಿ ಅವ್ರ? ಇವ್ರೆಲ್ಲ ನಮ್ಮ ಅಣ್ಣನ ಮಕ್ಕಳ್ರಿ ಅವ್ರ. ಇವ್ರು ಈಕಿ ಇಲ್ಲದಾಳ್ರಿ ಈಕಿ ನಮ್ಮ ವೈನಿಯರು ಅವ್ರ. ಇವ್ರು ನಮ್ಮ ವೈನಿಯರ್ ದೊಡ್ಡ ಹುಡುಗಿ ಅವ್ನ ಹುಡುಗನ ಯಾರ್ರಿ ಹುಡುಗಿ? ಹುಡುಗನ ಅವ್ರಿ? ಬಾಲ ಇಲ್ಲ ಹುಡುಗನ ಅಂತ ನೋಡ್ರಿ. ಮೆಹಂದಿ ಕಲರ್ ಸೀರೆ ಉಟ್ಕೊಂಡಾರ. ಅವ್ರ ನೆಗೆನ್ ಮಕ್ಕಳ್ರಿ ಅವ್ರ. ಅವ್ರ ತಂಗಿರ ಇವ್ರು ನಮ್ಮ ತಂಗಿರಿ ಇವ್ರ. ಯಾರ್ರಿ? ಈಕಿಲ್ ನೋಡ್ರಿ ಹಲಗ ಹಾಕಿರ್ತಾರ. ಈ ಹುಡುಗನ ಮದುಮಗನ ಅಜ್ಜಿ ನೋಡ್ರಿ, ಸಣ್ಣ ಅಜ್ಜಿ. ಇವ್ರ ಮದುಮಗನ ಸಣ್ಣ ಅಜ್ಜಿಯರು 4 ಮಂದಿ. ನೆಗೆನ್ ಮಕ್ಕಳ ಒಂದು 10 ಮಂದಿ. ಅಷ್ಟು ಮಂದಿ ನೆಗೆನ್ ಮಕ್ಕಳು ಎಷ್ಟು ಮಂದಿ ಆಗ್ತೀರಿ ನೀವು? ಒಟ್ಟ ಟೋಟಲ್ ನೆಗೆನ್ ಮಕ್ಕಳಿಗೆ ಹೇಳ ಹಂಗೆ ಹೇಳ್ಬೇಡ. ಇಬ್ರು ತಗೋ ಮದುಮಕ್ಕಳು. ಸುರೇಶ್ ಅಂತ ನೋಡ್ರಿ ಇವ್ರ ತಂದೆ. ಸುರೇಶ್ ನೀ ಹೇಳ. ನಿಮ್ಮ ಹೆಸರೇನ್ರಿ? ಸೀಮಾ ಸುರೇಶ್ ಅನ್ಗೋಳ್ರಿ. ನಮ್ಮ ದೊಡ್ಡ ಮಗನ ಮದ್ವಿ ಮಾಡ್ತೀವ್ರಿ. ನಮ್ದು ದೊಡ್ಡ ಕುಟುಂಬ ಐತಿ. ಎಲ್ಲಾರು ಜೇನ್ ಗುಡಿನ ತರ ಇರ್ತೀವಿ. ಯಾವಾಗೂ ಎಲ್ಲಾರು ಕುಡ್ಕೊಂಡನ ಮಾಡ್ತೀವಿ ನಾವು. ಹಿಂಗ ಎಲ್ಲ ಚಂದಾಗ ಇರ್ರಿ, ಚಂದಾಗ ಫಂಕ್ಷನ್ ಮಾಡ್ರಿ, ಖುಷಿಯಿಂದ ಇರ್ರಿ. ಚಂದ ಮಾಡಿದ್ರಿ ಫಂಕ್ಷನ್. ಶೀತಲ್ ಅಂತ ಕರೀಲ ಅಲ್ಲಿ ಅವ್ರ ಬಂದಾರ. ಬರಿಲ್ಲ ಅಲ್ಲರಿ ಶೀತಲ ಬಂದ್ ಪಟ್ಟ ಬಾ ಗಪ್ಲ ಅಲ್ಲಿ ನೀ ಕುಂದ್ರಲ್ಲ. ಇಲ್ಲಿಂದ್ರಿ ಇಬ್ರು ಸ್ವಲ್ಪ ಶೈಫಿಲ್ಲ ಇಲ್ಲ ನಿಂದ್ರಿ ಇಬ್ರು ಕೂಡಿ. ನೀವು ಒಂದ್ ಸ್ವಲ್ಪ ಮಾತಾಡ್ರಿ. ನಮ್ಮ ತಕ್ಕ ಏನಾಗ್ಬೇಕ್ರಿ? ಅವ್ರ ಅಕ್ಕ ತಂಗಿರು ಚಿಕ್ಕಮ್ಮ ಮಾತಾಡ್ರಿ ಸ್ವಲ್ಪ. ನೀವೇನ್ರಿ ಮಗನ್ ಮದ್ವಿ ಬದಲ ಆರ್ಮಿಯಿಂದ ನಾವು ಆರ್ಮಿಯಿಂದ ರಿಟೈರ್ಡ್ ಆಗಿ ನಾವೆಲ್ಲ ಒಂದಿದ್ದು ರಿಲೇಶನ್ಶಿಪ್ ಒಳಗೆ ಈ ಒಂದು ಏನೋ ಒಂದು ಕಾರ್ಯಕ್ರಮ ಆದ್ರೆ ಈ ರೀತಿ ಒಂದು ಒಳ್ಳೆ ಒಂದು ರೀತಿಯಿಂದ ಎಲ್ಲರೂ ನಾವು ಕೂಡ್ಕೊಂಡು ನಡ್ಕೊಂಡು ಹೋಗ್ತೀವಿ. ಮತ್ತು ಇದೇ ರೀತಿ ಯಾರೋ ಒಂದು ಫ್ಯಾಮಿಲಿ ಇದ್ರೂ ಸಹ ಈ ತರ ಒಂದು ಗ್ರೂಪ್ ಆಗಿ ಒಂದು ಒಳ್ಳೆ ರೀತಿಯಿಂದ ಮೇಲ್ಗುಲಾಬದಿಂದ ಎಲ್ಲರೂ ಒಂದು ನಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ನಾವು ವಿನಂತಿ ಎಲ್ಲರೂ ಕೂಡಿ ಮಾಡಿದ್ರನ್ನ ಚಂದ. ಎಲ್ಲ ನಮ್ಮ ದೇಶದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಗಳು ಆದ್ರ ಎಲ್ಲಾರು ಒಗ್ಗಟ್ಟಾಗಿ ಈ ತರ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಒಂದು ನಮ್ಮ ದೇಶದಾಗೂ ಒಂದು ಒಳ್ಳೆ ಒಂದು ಹೆಸರು ಬರ್ತೈತಿ. ಒಂದ್ ಫಂಕ್ಷನ್ ಇದ್ದಾಗ ಮತ್ತೆ ಎಲ್ಲರೂ ಕೂಡೋದು ಮಾಡೋದು ಇರ್ತೈತಿ. ಎಲ್ಲ ಚಲೋ ಐತಿ. ನಮ್ ಜನರೇ ಅಲ್ಲವರೆಲ್ಲ ಇನ್ನು ಊಟಕ್ಕೆ ಬಂದಿಲ್ರಿ. ಬಾಳ ಜನ ಇದ್ರು. ಹೌದ್ರಿ. ನೋಡನ್ರಿ ಮದ್ವೆ ಮಠ ಇನ್ನೂ ಇನ್ನೂ ದೊಡ್ಡದೈತಿ. ಮತ್ತ ದೇವಕಾರ್ಯ ದಿವಸ ಬರ್ರಿ. ಮತ್ತ 15ನೇ ತಾರೀಕಿಗೆ ಐತಿ ನಮ್ಮ ಬಸ್ಟಿಗೆ ಸಾಯಂಕಾಲ ಅವತ್ ಬರ್ರಿ. ಬರನ್ರಿ ಬಂದೆಲ್ಲ ಚಂದ ಮಾಡಂಗ ಎಲ್ಲಾರು ಕೂಡ್ಕೊಂಡ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನ ಮಾಡೋದು. ಈಗ ಇತರ ಹೆಂಗ ಐತ್ರಲ್ಲ ಒಂದು ದೊಡ್ಡ ಧಾರವಾಡ ಅಂತ ಯಾವ ಊರ್ರಿ ಅದ ಲೋಕರ ನರ್ಸಿಂಗ್ನವ್ರ ಅಂತ ಏನದಾರಲ್ಲ ಅವರು ನಮ್ ರಿಲೇಷನ್ ಅವರು. ಹೌದ್ರಿ. ಲೋಕುರ ಹೆಂಗೈತ ನೋಡ್ರಿ ನಮ್ ಲೋಕುರ್ ಅದು ಒಂದು ಫೇಮಸ್ ಆಗಿತ್ತು. ದೊಡ್ಡ ಅದೇ ತರ ನಮ್ದು ಒಂದ್ ಐತ್ ನೋಡ್ರಿ. ನಾವು ಮಿತ್ರ ಯೂಟ್ಯೂಬ್ದಾಗ ಹಾಕ್ಬೇಕಾಗೈತಿ.
ಫ್ಯಾಮಿಲಿ ಇನ್ನು ಹಿಂಗ ದೊಡ್ಡದಾಗ್ಲಿಲ್ಲ ಮತ್ ಒಂದ್ ಪೈಸಾನು ಅಲ್ಲ ಅಂತಿರಿದು ಮತ್ತೆ ಇನ್ನು ಪೈಸಾನು ಅಲ್ರಿ ನಮ್ದು ಅಷ್ಟು ದೊಡ್ಡ ಫ್ಯಾಮಿಲಿ ಚಲೋ ಆಯ್ತ್ರಿ ನೋಡಿ ನನಗೂ ಭಾಳ ಖುಷಿ ಆಯ್ತು ಒಳ್ಳೆ ಫ್ಯಾಮಿಲಿ ಐತಿ ಒಳ್ಳೆ ರಿಲೇಷನ್ ಐತಿ ಎಲ್ಲಾರು ಒಂದು ಕೂಡ್ಕೊಂಡು ಎಲ್ಲ ಒಂದು ಚೆನ್ನಾಗಿ ಎಲ್ಲಾರು ಒಬ್ರು ಇದನ್ನ ಮಾತಾಡ್ಕೊಂಡು ಎಲ್ಲ ಒಂದು ಏನೋ ಬಂದ್ರು ಎಲ್ಲಾರು ಒಂದು ನಿಭಾಯಿಸ್ಕೊಂಡು ಹೋಗ್ತಾರೆ. ನಮ್ಮ ಮಮ್ಮಿರಿ ಇವ್ರು ನಿಮ್ಮ ಮಮ್ಮಿ ರೀ ಹಾಂ ನಮ್ಮ ಮಮ್ಮಿರಿ ಇವ್ರು ಹುಡುಗನ ಅಜ್ಜಿರಿ ಇವ್ರು ಹಾ ಈಗ ಬಂದ್ರು ನೋಡ್ರಿ ಇವ್ರು ಮದುಮಗನ ದೊಡ್ಡಮ್ಮ ಅಂತ ಈಗ ಲೇಟಾಗಿ ಬಂದ್ರ ಸೊ ಫಂಕ್ಷನ್ ಅಂಕರ ಮುಗೀತು. ಈಗ ನೋಡ್ರಿ ಮನೆ ಕಡೆ ಹೊಂಟ್ವಿ. ಹನಿ ಉದ್ರಾಕಂತೈತಿ ಈಗ ಮಸ್ತ್ ಆಯ್ತು ಫಂಕ್ಷನ್. ಇದು ಒಂದು ಫಂಕ್ಷನ್ ನೋಡಿ ಇಷ್ಟು ಚಲೋ ಅಂತ ಅನಿಸ್ತಿ. ನಮ್ಮ ಮದುವೆ ಇನ್ನೂ ಹೆಂಗಾಗ್ಬಾರ್ದು ಹಂಗೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಇನ್ನೂ ಚಲೋ ಆಗ್ತೈತೆ ಅಂತ ಅನ್ಸುತ್ತಾ. ನೋಡೋಣ ಹೆಂಗಾಗತ್ತಾ ಏನೋ ಅಂಥೇಳಿ. ಸೊ ಫಂಕ್ಷನ್ ಅಂಕರಿ ಹಿಂಗಾಗೈತಿ. ಮದ್ವೆಗೂ ಬಂದು ವಿಡಿಯೋ ಮಾಡಿಕೊಡ ಅಂತಂದು ಹೇಳ್ಯಾರ. ಕಾರ್ಯಕ್ರಮ ನಿಮಗೆ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಇದು ಏನ ಹಂದ್ರ ಬುತ್ರೊಟ್ಟಿ ಬುತ್ರೊಟ್ಟಿ ಬ್ಲಾಗ್ ಅಂತ ಹೇಳಿದ್ದು. ಸೊ ಇದು ಯಾವುದೇ ರೀತಿ ನಮ್ಮ ಮನೆ ಬ್ಲಾಗ್ ಮಿಕ್ಸ್ ಮಾಡಂಗಿಲ್ಲ. ಇವ್ರದ್ದು ಅಂಟಿ ಅವ್ರದ್ದು ಮನೆ ಫಂಕ್ಷನ್ ಬ್ಲಾಗ್ ಆಗಿರ್ತೈತಿ. ಜೈನರ ಮಂದಿ ಸಂಪ್ರದಾಯ ಪದ್ಧತಿ ಅವ್ರು ಚಲೋ ಐತೆ ನೋಡ್ರಿ. ಅವಾಗ ಚಂದ ಮಾಡಿದ್ರು, ಎಲ್ಲ ನೀಟಾಗಿ ಮಾಡಿದ್ರು. ಖುಷಿ ಆಯಿತು ನನಗೂ ನೋಡಿ. ಸೊ ನಿಮಗೂ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ನೆಕ್ಸ್ಟ್ ಮದುವೆ ಬ್ಲಾಗ್ಸು ಬರ್ತಾವೆ ಅಪ್ಕಮಿಂಗು. ನೋಡ್ಕೊತ ಇರ್ರಿ ಬ್ಲಾಗ್ನ ಎಂಡ್ ತನಕ ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾವು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.